ಜೈ ಶ್ರೀರಾಮ್. ಹರ್ಬಲ್ ಹೇರ್ ವಾಶ್, ವೀನಸ್ ವೇದಿಕ್ಸ್ ಹರ್ಬಲ್ ಹೇರ್ ವಾಶ್. ಈ ಹರ್ಬಲ್ ಹೇರ್ ವಾಶ್ ನಾನು ಒಂದು ಮಾಡರ್ನ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇರ್ಬೋದು, ಆದರೆ ಇದು ನಮ್ಮ ಪುರಾತನ ಕಾಲದ ಒಂದು ಶೀಕಾಕಾಯಿ ಪುಡಿ. ನಮ್ಮ ತಲೆ ಕೂದಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳುವಂತ ಬರ್ತಾ ಇದ್ದಿದ್ದು ಶೀಕಾಕಾಯಿ ಪುಡಿ. ಇದನ್ನೇ ನಾನು ಆಂಧ್ರಾಗೆಲ್ಲ ಹೋಗಿ ತುಂಬ ಹರ್ಬ್ಸ್ ಎಲ್ಲ ಹಾಕಿ ಅಲ್ಲೇ ಶೀಕಾಕಾಯಿ ಎಲ್ಲ ಪರ್ಚೇಸ್ ಮಾಡಿ ಮಿಷನ್ ಮಾಡಿಸಿ ನಾನೇ ನಿಂತು ಮಿಷನ್ ಮಾಡಿಸಿರೋದು ಇದು ಶೀಕಾಕಾಯಿ ಪೌಡ್ರು. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದು ಅಷ್ಟೇ, ನೀವು ನಾರ್ಮಲ್ ಶೀಕಾಕಾಯಿ ಪೌಡ್ರು ಹೇಗೆ ಯೂಸ್ ಮಾಡ್ತೀರೋ ಹಾಗೆ ಮಾಡಬೇಕು. ಮತ್ತು ಯೂಸೇಜಲ್ಲಿ ಒಂದು ಎಚ್ಚರಿಕೆ ಏನಂತ ಅಂದರೆ, ನಿಮಗೆ ಎಷ್ಟು ಬೇಕೋ ಶೀಕಾಕಾಯಿ ಅಷ್ಟು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡು ಬಿಡಬೇಕು. ಅದು 3 ಪೋರ್ಷನ್ ಮಾಡ್ಕೋಬೇಕು. 3 ಪೋರ್ಷನಲ್ಲಿ ಫಸ್ಟ್ ಪೋರ್ಷನಲ್ಲಿ ಎಣ್ಣೆ ಅಂತೂ ಹೋಗೋದಿಲ್ಲ, ಒಂಚೂರು ನೊರೆ ಬರಲ್ಲ. ಸೆಕೆಂಡ್ ಪೋರ್ಷನಲ್ಲಿ ಸ್ವಲ್ಪ ಎಣ್ಣೆ ಹೋಗುತ್ತೆ, ಸ್ವಲ್ಪ ನೊರೆ ಬಂದಂಗೆ ಅನ್ನಿಸ್ಬೋದು. ಮೂರನೇ ಸರ್ತಿ ಎವ್ರಿ ಟೈಮ್ ನೀವು ಹಚ್ಕೊಂಡು ಉಜ್ಕೊಂಡು ವಾಶ್ ಮಾಡ್ಕೋಬೇಕು ಹೇರು. 3ನೇ ಸರ್ತಿ ವಾಶ್ ಮಾಡಿದಾಗ ನಿಮಗೆ ಶ್ಯಾಂಪೂ ಥರ ನೊರೆ ಬರುತ್ತೆ. ಆವಾಗ ಎಣ್ಣೆ ಎಲ್ಲ ಹೋಗಿರುತ್ತೆ, ಕೂದಲು ಕೂಡ ಒಂಥರ ಹುಲ್ಲಾಗಿ ಚೆನ್ನಾಗಿರುತ್ತೆ. ಸೊ ಹರ್ಬಲ್ ಶೀಕಾಕಾಯಿ ಭಾಳ ಒಳ್ಳೆಯದು. ಬರೀ ಇದು ಕ್ಲೀನಿಂಗ್ ಪರ್ಪಸ್ಗೆ ಮಾತ್ರ ಅಲ್ಲ, ಇದು ಏನಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಕೂದಲು ಬೆಳವಣಿಗೆನೂ ಇಂಪ್ರೂವ್ ಮಾಡುತ್ತೆ, ಹಾಗೂ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸು ಕೂಡ ತಲೆಗಟ್ಟುತ್ತೆ. ಸೋರಿಯಾಸಿಸ್ ಎಲ್ಲ ಇರೋರು ಈ ಸೋರಿಯಾಸಿಸ್ ಆಯಿಲು ಮತ್ತು ಈ ಶೀಕಾಕಾಯಿ ಸೋಪೆ ಯೂಸ್ ಮಾಡಬೇಕು ಅಂತ ತಿಳಿದವರೆಲ್ಲರೂ ಹೇಳ್ತಾರೆ. ತುಂಬ ಜನಕ್ಕೆ ಇವಾಗ ಶ್ಯಾಂಪು ಎಲ್ಲ ಯೂಸ್ ಮಾಡಿ ಕೂದಲೆಲ್ಲ ತುಂಬ ವಿರಳವಾಗುತ್ತೆ. ಇವಾಗ ಹೆಂಗಸರಿಗೂ ಕೂಡ ಬಾಲ್ನೆಸ್ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೆ ನಾನು ಒಂದು ಒಳ್ಳೆ ಟಿಪ್ಪು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ವೀನಸ್ ಕ್ರೌನಿಂಗ್ ಗ್ಲೋರಿ ಹೇರ್ ಆಯಿಲ್ ಯೂಸ್ ಮಾಡಬೇಕು. ಯೂಸ್ ಮಾಡಿಬಿಟ್ಟು ಈ ಶೀಕಾಕಾಯಿ ಪೌಡ್ರು ಆಯಿಲ್ ತಲೆಲಿರಲಿ, ಶೀಕಾಕಾಯಿ ಪೌಡ್ರನ್ನ ಅನ್ನ ಬಸ್ದಿರೋ ಗಂಜಿನಲ್ಲಿ ರಾತ್ರಿ ಹೊತ್ತು ಕಲಸಿಟ್ಬಿಡ್ಬೇಕು. ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದು ಹೇರ್ ಪ್ಯಾಕ್ ಥರ ತಲೆಗೆಲ್ಲ ಹಚ್ಕೊಂಡು 1/2 an hour ಬಿಟ್ಟು ಕೈಯಿಂದ ನೀರು ಸ್ಕ್ರಬ್ ಮಾಡಿಕೊಂಡು ನೀರು ಚುಮ್ಕುರಿಸ್ಕೊಂಡು ಚೆನ್ನಾಗಿ ಉಜ್ಕೊಂಡ್ರೆ ತಲೆ ಕೂದಲಲ್ಲಿ ಎಣ್ಣೆನೂ ಹೋಗುತ್ತೆ. ಹಾಗೆ ನಮಗೆ ಅನ್ನದ ಗಂಜಿ ಎಲ್ಲ ಹಾಕಿರೋದ್ರಿಂದ ವೆರಿ ನ್ಯೂಟ್ರಿಷಿಯಸ್ಸು, ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಹಾಗೆ ತಲೆ ಕೂಡ ತಂಪಾಗುತ್ತೆ ಮತ್ತು ಕಣ್ಣಿಗೂ ಒಳ್ಳೆಯದು, ಹೇರ್ ರೂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ಇದು ಈಚೆಗೆ ನಾನು ನನಗೆ ಹೇಳಿರೋರಿಗೆಲ್ಲ ರಿಸಲ್ಟ್ ಸಿಕ್ಕಿರೋ ಒಂದು ಪ್ರೂವನ್ ಟಿಪ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.